ಕನ್ನಡಿಗರನ್ನ ಕೆಣಕು ಬಿಟ್ಟು ಆನಂತರದಲ್ಲಿ ಉಳಿದವರಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಆಗಿಬಿಟ್ಟಿದೆ ಕಮಲ್ ಹಾಸನ್ ಚಿತ್ರ. ರಾಜ್ಯದಲ್ಲಿ ಜೂನ್ 5ನೇ ತಾರೀಕಿಗೆ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಇಲ್ಲ. ಜೂನ್ 10ನೇ ತಾರೀಕು ಹೈಕೋರ್ಟಲ್ಲಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಇದಂತೂ ನಮ್ಮ ರಾಜ್ಯದಲ್ಲಿ ರಿಲೀಸ್ ಆಗಲ್ಲ. ಜೂನ್ 10 ಆದಮೇಲೆ ಅದರ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತೆ. ಸಮಸ್ಯೆ ಇತ್ಯರ್ಥ ಆಗೋವರೆಗೂ ಕೂಡ ರಾಜ್ಯದಲ್ಲಿ ಇದರ ಪ್ರದರ್ಶನ ಇರೋದೇ ಇಲ್ಲ. ಫಿಲ್ಮ್ ಚೇಂಬರ್ಗೆ ಫಿಲ್ಮ್ ಚೇಂಬರ್ ಕಮಲ್ ಬರೆದಂಥ ಪತ್ರವನ್ನು ಕೂಡ ಒಂದು ಕಡೆ ವಕೀಲರು ಇಲ್ಲಿ ಓದಿದ್ದಾರೆ. ಈಗ ಇನ್ನೊಂದು ಕಡೆಯಲ್ಲಿ ಕೋರ್ಟ್ ಕಮಲ್ ಹಾಸನ್ಗೆ ಯಾವ ಥರ ಚಾಟಿ ಬೀಸಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆಗಿರಲಿ ಜನರ ಭಾವನೆಯನ್ನು ನೋಯಿಸಬಾರ್ದಾಗತ್ತೆ. ಕ್ಷಮೆ ಕೇಳೋದಕ್ಕೆ ಕಮಲ್ ಹಾಸನ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ ಏನಿಲ್ಲಿ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಯಾರಿಗೂ ನೋಯಿಸಬಹುದು ಅಂತ ಇಲ್ವಲ್ಲ. ನನಗೆ ಮಾತಾಡೋಕ್ಕೆ ದೇಶ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ ಅಂತ ಹೇಳಿ ಯಾರಿಗೆ ಏನು ಬೇಕಾದರೂ ಮಾತಾಡಬಹುದಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಕ್ಷಮೆ ಕೇಳುವುದಕ್ಕೆ ಕಮಲ್ ಹಾಸನ್ಗೆ ಈಗೋ ಸ್ವಪ್ರತಿಷ್ಠೆಗಳು ಅಡ್ಡ ಬರ್ತಾ ಇದೆ. ಕ್ಷಮೆ ಕೇಳದೆ ಅದು ಬಿಟ್ಟುಬಿಟ್ಟು ಇನ್ನೆಲ್ಲ ಹೇಳ್ತಾ ಇದ್ದೀರಲ್ರಿ ಕಮಲ್ ಹಾಸನ್. ಕ್ಷಮೆ ಕೇಳೋದು ಬಿಟ್ಟುಬಿಟ್ಟು ಇನ್ನೆಲ್ಲ ಹೇಳ್ತಾ ಇದ್ದೀರಿ. ಕ್ಷಮೆ ಕೇಳಿದ್ರೆ ನಿಮ್ಮ ಮನವಿಯನ್ನು ಪುರಸ್ಕರಿಸ್ತೀವಿ. ಆಗ ಕಮಲ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅಂತ ವಕೀಲರು ಹೇಳ್ತಾರೆ. ಹಾಗಾದರೆ ಪತ್ರದಲ್ಲಿ ಕ್ಷಮೆಯ ಸಾಲು ಸೇರಿಸಿ ಯಾಕೆ ಸೇರಿಸಿಲ್ಲ? ಸಾರಿ ಅನ್ನೋ ಒಂದು ಸಾಲನ್ನು ನೀವು ಯಾಕೆ ಸೇರಿಸ್ತಾ ಇಲ್ಲ? ಅಲ್ಲಿ ಕಮಲ್ ಹಾಸನ್ಗೆ ತುಂಬ ಈಗೋ ಇದೆ ಅಂತ ಕಾಣಿಸ್ತಾ ಇದೆ. ತನ್ನ ಹೇಳಿಕೆಯ ಪರಿಣಾಮ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂಥೇಳಿ ನ್ಯಾಯಾಧೀಶರು ಒಂದು ಕಡೆ ಮಾತಾಡ್ತಾರೆ. ಯಾವುದೇ ಉದ್ದೇಶ ಇಟ್ಕೊಂಡು ಹೇಳಿಲ್ಲ, ಇದೇನೋ ಪರ್ಪಸ್ ಇಟ್ಕೊಂಡು ಹೇಳಿಲ್ಲ. ಆಯ್ತಪ್ಪ, ಪರ್ಪಸ್ ಇಟ್ಕೊಂಡು ಹೇಳಿಲ್ಲ, ಸಾರಿ ಕೇಳಿಬಿಡಿ, ತಪ್ಪಾಗಿದೆ ಅಲ್ವಾ? ಹಾಗಾದರೆ ಕಮಲ್ ಕನ್ನಡದ ಬಗ್ಗೆ ಅಸಂಬದ್ಧ ಪದವನ್ನು ಬಳಸಿದ್ದಾರೆ ಅಂತ ಇದೆಯಲ್ಲ, ಆ ಥರದ್ದು ಬಳಸಿಲ್ಲ ಅವರು ಅಂತ ಅವರು ವಕೀಲರು ಹೇಳ್ತಾರೆ. ಉದ್ದೇಶ ಇಲ್ಲದೆ ಹೇಳಿದರೆ ಕ್ಷಮೆ ಕೇಳಿಬಿಡಿ. ಜಡ್ಜ್ ಹೇಳ್ತಾರೆ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಅಂತೇಳಿ ಕೋರ್ಟ್ ಕೇಳ್ತಾ ಇಲ್ಲ. ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೆ ಹೇಳ್ತಾ ಇದೆ. ನ್ಯಾಯಾಧೀಶರು ಹೇಳ್ತಾರೆ ಕಮಲ್ ಬರೆದಂಥ ಪತ್ರದಲ್ಲಿ ಕ್ಷಮೆಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. SPP ಹೇಳ್ತಾರೆ. ಆದರೂ ಪೊಲೀಸ್ ಭದ್ರತೆ ಕೇಳ್ತಾ ಇರೋದು ಸರಿಯಲ್ಲ ಅಂತ ಕೂಡ SPP ವಾದವನ್ನು ಮಾಡ್ತಾರೆ. ವಿಚಾರಣೆ ಹೇಗಿತ್ತು ಅಂದರೆ, ಕಮಲ್ ಹಾಸನ್ ಬರೆದಿದ್ದ ಪತ್ರವನ್ನು ಓದ್ತಾರೆ ವಕೀಲರು. ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಬರೆದಿದ್ದ ಪತ್ರ ಅದು. ತಮ್ಮ ಹೇಳಿಕೆ ಸಮರ್ಥನೆ ಮಾಡಿಕೊಂಡು ಪತ್ರವನ್ನು ಬರೆದಿದ್ದರು ಅವರು. ಕಮಲ್ ಹಾಸನ್ ಪತ್ರದಲ್ಲಿ ಕ್ಷಮೆ ಇಲ್ಲ ಅಂಥೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಕಮಲ್ ಹಾಸನ್ ಹೇಳಿಕೆಯಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಕನ್ನಡದ ಬಗ್ಗೆ ಅವರಿಗಿರ್ತಕ್ಕಂಥ ಅಭಿಪ್ರಾಯವನ್ನು ಅವರು ಹೇಳಿಕೊಂಡಿದ್ದಾರೆ. ಅಭಿಪ್ರಾಯ ಹೇಳೋದು ಬೇರೆ, ವಾಸ್ತವತೆ ಬೇರೆ. ಏನು ಕಮಲ್ ಹಾಸನ್ ಭಾಷಾಶಾಸ್ತ್ರಜ್ಞನ? ಭಾಷಾಶಾಸ್ತ್ರವನ್ನು ಓದಿಕೊಂಡಿರ್ತಕ್ಕಂಥ ನಿಪುಣನ? ಇತಿಹಾಸಕಾರನ? ಕನ್ನಡದ ಬಗ್ಗೆ ಅಧ್ಯಯನಕಾರನ? BL ರೈಸ್ ಅವ್ರ ಜೊತೆಗೋ ಕಿಟ್ಟಲ್ ಅವ್ರ ಜೊತೆಗೋ ನಿಘಂಟಿನ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದಂಥ ವ್ಯಕ್ತಿನ? ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಕಾಲ ಇವುಗಳ ಬಗ್ಗೆ ಉತ್ಖನನ ಮಾಡಿರ್ತಕ್ಕಂತಹ ಅನ್ವೇಷಕನ? ನಟ. ಸ್ಕ್ರಿಪ್ಟ್ ಇರುತ್ತೆ, ಡೈಲಾಗ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫೈಟ್ ಇರುತ್ತೆ. ನಿರ್ದೇಶಕ ಹೇಳ್ದಂಗೆ ನಟಿಸಬೇಕಾಗಿರ್ತಕ್ಕಂಥ ನಟ ತನ್ನ ಪರಿಧಿಯಲ್ಲಿ, ತನ್ನ ಜ್ಞಾನದ ಸೀಮಿತ ವ್ಯಾಪ್ತಿಯಲ್ಲಿ ಮಾತನಾಡುವುದು ಬೇರೆ. ತಲೆ ಬುಡ ಗೊತ್ತಿಲ್ಲ, ತನಗೇನು ಗೊತ್ತಿಲ್ಲ, ಅದರ ಬಗ್ಗೆ ಹೇಳೋದು ಬೇರೆ. ಯಾವ ರೀತಿಯಲ್ಲಿ ಹಿಸ್ಟಾರಿಯನ್ನು ಕಮಲ್ ಹಾಸನ್ನು? ಆ್ಯಕ್ಟರ್ ಅಷ್ಟೇ. ಅಷ್ಟು ಬಗ್ಗೆ ಅವ್ರು ಮಾತಾಡಿದ್ರೆ ಸಾಕು. ಸಿನಿಮಾ, ನಟನೆ, ಮೇಕಪ್ ಬಗ್ಗೆ, ಸ್ಕ್ರಿಪ್ಟ್ಗಳ ಬಗ್ಗೆ, ನಿರ್ದೇಶಕರ ಬಗ್ಗೆ, ಅನುಭವದ ಬಗ್ಗೆ, ಡೈಲಾಗ್ ಬಗ್ಗೆ, ಹಾಡು ಬಗ್ಗೆ ಹೇಳುವುದು ಓಕೆ. ಇಲ್ವಾ? ಇತರ ವಿಷಯದಲ್ಲಿ ಪಾಂಡಿತ್ಯ ಇತ್ತಾ? ಅದರ ಅಧ್ಯಯನ ಮಾಡಿ ಪ್ರೂಫ್ ಸಮೇತ ಆದರೂ ಹೇಳಬೇಕಲ್ವೇ? ಅದು ಇಲ್ಲ ಅಂದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತ. ದುರುದ್ದೇಶ ಇಲ್ಲದೇ ಇರೋದ್ರಿಂದ ಕ್ಷಮೆ ಕೇಳ್ತಾ ಇಲ್ಲ ಸ್ವಾಮಿ. ಅವರು ಹೇಳಿರೋದ್ರಲ್ಲಿ ದುರುದ್ದೇಶ ಇರಲಿಲ್ಲ, ಹಾಗಾಗಿ ಸಾರಿ ಕೇಳ್ತಿಲ್ಲ ಅಂತ ಅವ್ರ ವಕೀಲರು ವಾದ. ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಸಿನಿಮಾ. 1 ವಾರದ ಸಮಯಾವಕಾಶ ಕೊಡಿ, ವಾಣಿಜ್ಯ ಮಂಡಳಿ ಜೊತೆ ಚರ್ಚೆ ಮಾಡ್ತೀವಿ, 1 ವಾರ ಸಮಯ ನೀಡಿ, ನಾವು ಆನಂತರದಲ್ಲಿ ಮಾತಾಡ್ತೀವಿ ಅಂದ್ರಲ್ಲ, 1 ವಾರ ಸಮಯ ನೀಡ್ತೀವಿ, ನಾವು ವಿಚಾರಣೆ ಮುಂದೂಡ್ತಾ ಇದ್ದೀವಿ ಅಂತ ಹೇಳಿ ವಿಚಾರಣೆಯನ್ನು ಮುಂದೂಡಲಾಗಿದೆ.